ನೋಡಿ, ನಾನು ವಿಶೇಷವಾಗಿ ಉತ್ತರ ಕರ್ನಾಟಕ ಬೆಳಗಾಂ ಡಿವಿಷನ್ ಅಂದರೆ ಕಿತ್ತೂರು ಎಲ್ಲ ಸಾರ್ವಜನಿಕರಿಗೆ ಹೇಳೋದಷ್ಟೇ, ಏನು ಡೆಕೋರೇಷನ್ ಆಗಿದೆ ತಾವೆಲ್ಲ ಪೇಪರೆಲ್ಲ ನೋಡಿದ್ದೀರಿ, ಫೋಟೋಗಳೇನಿದೆ, ಏನು ಲೈಟಿಂಗ್ ಆಗಿದೆ, ನೀವು ಬಂದು ನೋಡಿ ಕಣ್ ತುಂಬಿಸ್ಕೋಬೇಕು. ಇದೊಂದು ವಿಶೇಷವಾದಂಥ ಸಂದರ್ಭ. ಇದು ಹಿಂದೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಾಗ ಎಲ್ಲ ಅದು ಮಾಹಿತಿ ಕೂಡ ನಾವು ತರಿಸಿದ್ದೀವಿ. ಅಂಥ ಒಂದು ಇತಿಹಾಸ ಪುಟಕ್ಕೆ ಮತ್ತೆ ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ತಾವೆಲ್ಲ ಕೂಡ ಬರಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ಮನವಿ ಮಾಡ್ತೀನಿ. ಇಲ್ಲಿ ಪಾರ್ಟಿ ಪಕ್ಷ ಅಂತ ನೀವು ನೋಡೋಕೆ ಹೋಗಬೇಡಿ. ಇದು ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಒಂದು ಪಕ್ಷದ ವಿಚಾರವಾಗಿ ಯೋಚನೆ ಮಾಡೋದಿಲ್ಲ. ಒಂದು ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ಯೋಚನೆ ಮಾಡ್ತದೆ. ಸೊ ಅದಕ್ಕೆಲ್ಲ ನೀವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ರಾಜ್ಯದ ಎಲ್ಲ ಕಡೆಯಿಂದ ಕೂಡ ಎಲ್ಲ ಮುಖಂಡರುಗಳು ಕೂಡ, ನೀವೇನು ಸಾವಿರಾರು ಜನ ಬನ್ನಿ ಅಂತ ಹೇಳ್ತಾ ಇಲ್ಲ ನಾನು, ಒಂದೊಂದು ಕ್ಷೇತ್ರದಿಂದ ಒಂದು 100 ಜನ ಬಂದು ಲೀಡರ್ಸು, ನೀವು ಯಾರು ನಾಯಕರುಗಳು ಅನ್ಸ್ಕೊಂಡಿದ್ದೀರಿ, ನಿಮ್ಗೆ ಯಾರಿಗೆ ಪ್ರಜಾಪ್ರಭುತ್ವ ಸಿಕ್ಕಿದೆ, ನೀವು ಯಾರು ಲೀಡರ್ಗಳಂತ ಅನ್ಸ್ಕೊಂಡಿದ್ದೀರಿ, ನಿಮಗೆಲ್ಲ ಒಂದು ಇದನ್ನು ನೋಡುವಂಥ ಒಂದು ಜಾಗ. ಸೊ ತಾವೆಲ್ಲ ಬರಬೇಕು ಅಂತೇಳಿ ರಾತ್ರಿ ಹೋಗ್ತಾ ಇದ್ವಿ. ಫೈನಲ್ ರೌಂಡ್ಸ್ ನೋಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ನಿನ್ನೆ ರಾತ್ರಿ ಎಲ್ಲ ಸ್ವಲ್ಪ ನೋಡಿದ್ದೀನಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮುಗಿದಿರ್ತದೆ. ಎಲ್ಲ ಜಾಗನ ಫೈನಲ್ ನಮ್ಮ ACC ಅವರು ಕೆಲವರೆಲ್ಲ ಬಂದಿದ್ದಾರೆ, ನಾಳೆನೂ ಬರ್ತಾ ಇದ್ದಾರೆ, ಎಲ್ಲ ಮಾಡ್ತೇವೆ. ಯಾಕಾದ್ರೆ ಮಾತು ಯಾರು ಕೆಡಿಸ್ಲಿ, ಏನಾದ್ರು ಮಾಡಲಿ, ಕಾಂಗ್ರೆಸ್ ಪಾರ್ಟಿ ಶಕ್ತಿ ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈಗ ಯಾಕೆ ನಾನು ಮಾತಾಡಿದೆ ಅಷ್ಟು ವಿಚಾರ ಬಿಡಿ. ಫಸ್ಟು ಇತಿಹಾಸ ಪುಟಕೋಣ. ಇಪ್ಪತ್ತಾರನೇ ತಾರೀಕಿಂದ ಅಧಿಕೃತವಾದಂಥ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅವತ್ತು ಬೆಳಗ್ಗೆ ಕೆಲವು ಜಾಗಗಳನ್ನ ಉದ್ಘಾಟನೆ ಮಾಡೋದಿದ್ದೀವಿ. ವರ್ಕಿಂಗ್ ಕಮಿಟಿ ಮೀಟಿಂಗು 26ನೇ ತಾರೀಕು 3 ಗಂಟೆಗೆ ನಡೀತದೆ. AC ಅಧಿವೇಶನ ಮಹಾತ್ಮ ಗಾಂಧೀಜಿಯವ್ರದ್ದು ಕೂಡ 3 ಗಂಟೆಗೆ 26ನೇ ತಾರೀಕು ನಡೆದಿದ್ದು. ಅದೇ ಟೈಮಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ನಡೀತದೆ. 27ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ. ಬೆಳಗ್ಗೆ 27ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನು ಪುತ್ಥಳಿಯನ್ನು ನಾವು ಸುವರ್ಣಸೌಧದಲ್ಲಿ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಇದು ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಇದಲ್ಲದೆ ಬೇರೆ ಕೆಲವು AICC ಅಧ್ಯಕ್ಷರು ಕೆಲವ್ರಿಗೆಲ್ಲ ಡಿನ್ನರ್ ಕೊಡ್ತಾ ಇದ್ದಾರೆ. ಸುವರ್ಣಸೌಧದಲ್ಲಿ ಮಧ್ಯಾಹ್ನ ಅಲ್ಲಿ ಬಂದಂಥವ್ರಿಗೆಲ್ಲ ಫೋಟೋ ಸೆಷನ್ನು ಇಟ್ಕೊಂಡಿದ್ದೀವಿ. ಅದು ಕೂಡ ಎಲ್ಲರಿಗೂ ಕೂಡ ನಾವು ಅದು ನೆಕ್ಸ್ಟ್ ಟೈಮ್ ಅದು ಇಲ್ಲಲ್ಲ, ಮಧ್ಯಾಹ್ನ CPID ಸಮಾವೇಶದಲ್ಲಿ 27ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಎಲ್ಲ 2 ದಿನನೂ ಬೆಳಗಾಮಲ್ಲಿರ್ತಾರೆ. ಅದು ಅವ್ರು ತಿಳಿಸ್ತಾರೆ. 25 ಕ್ರಿಸ್ಮಸ್ಸು, 25ಕ್ಕೆ ನಾವೇ 26ಕ್ಕೆ ಬರ್ತಾರೆ, 26 ಬೆಳಗ್ಗೆ ಬರ್ತಾರೆ. ವಾಸ್ತವೆಲ್ಲ ನೋಡಿದೆ. ಸೆಕ್ಯೂರಿಟಿ ಆ್ಯಂಗಲಿಂದ ಈ ಬಿಲ್ಡಿಂಗಲ್ಲೇ ಇಂದಿರಾ ಗಾಂಧಿ ಅವರು ಏನು ಉದ್ಘಾಟನೆ ಮಾಡಿದ್ದಾರೆ ಬಿಲ್ಡಿಂಗು, ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇರ್ತಾರೆ, ಅಲ್ಲಿ ಗಾಂಧಿ ಕುಟುಂಬಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಬೇರೆ ಕಡೆನೂ ಹೋಟ್ಲು ಬುಕ್ ಮಾಡಿದ್ದೀವಿ ಅವ್ರಿಗೆ. ಅವ್ರು ಯಾವುದೂ ಅಲ್ಲ, ಯಾಕೆಂದರೆ ಅದು ನಮ್ಮ ಕೈಲಿಲ್ಲ, ಅದು ಪೊಲೀಸ್ ಸೆಕ್ಯೂರಿಟಿ ಇದೆಯಲ್ಲ, ಅವರ SPG ಆಮೇಲೆ ಕೆಳಗಡೆ ಅವ್ರದ್ದೊಂದು ಸೆಕ್ಯೂರಿಟಿ ಇದೆ, ಅವ್ರು ಬಂದು ತೀರ್ಮಾನ ಮಾಡ್ತಾರೆ ಎಲ್ಲಿರಬೇಕು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಒಟ್ಟೊಳಗೆ ನಾವು ಇದನ್ನು ಬ್ಲಾಕ್ ಮಾಡಿದ್ವಿ. ನಮ್ಮ ಚೀಫ್ ಮಿನಿಸ್ಟರ್ ಎಲ್ಲ VTV ಗೆಸ್ಟ್ ಹೌಸಲ್ಲಿ ಇರ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.